ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ರಾಜ್ಯ ನಾಯಕರ ಸಭೆ ಕೆಲವೇ ಹೊತ್ತಲ್ಲಿ ನಡೆಯುತ್ತೆ. 20 ಸಚಿವ ಸ್ಥಾನ ಈಗ ಉಳಿದಿರೋದು. 20 ಸಚಿವ ಸ್ಥಾನಕ್ಕೆ ಪೈಪೋಟಿ ಕೂಡ ಬಹಳ ಜೋರಾಗೇ ಇದೆ. ಒಂದೇ ಬಾರಿ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಇಂಟ್ರೆಸ್ಟೆಡ್ ಇದೆ. 3 ಪ್ರತ್ಯೇಕ ಸಂಭಾವ್ಯರ ಪಟ್ಟಿಯೊಂದಿಗೆ ದೆಹಲಿಗೆ ರಾಜ್ಯ ನಾಯಕರು ಹೋಗಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂವರು ನಾಯಕರಿಂದ 3 ಪ್ರತ್ಯೇಕ ಪಟ್ಟಿ ರೆಡಿಯಾಗಿದೆ. ಖರ್ಗೆ ನೇತೃತ್ವದ ಸಭೆಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಇವತ್ತೇ ರೆಡಿಯಾಗೋ ಸಾಧ್ಯತೆ ಇದೆ. ಅಂತಿಮವಾಗಿ ರಾಹುಲ್ ಗಾಂಧಿಯಿಂದ ಒಪ್ಪಿಗೆಯನ್ನ ಪಡೆಯಲಿದ್ದಾರೆ ನಾಯಕರು. ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆದ ನಂತರ ಫೈನಲ್ ಆಗುತ್ತೆ ಸಚಿವರ ಪಟ್ಟಿ. ಈಗಾಗಲೇ ದೆಹಲಿ ತಲುಪಿರುವಂತಹ ಹಾಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಈ ಮೂವರಿಂದಲೂ ಪ್ರತ್ಯೇಕ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಪಡೆದುಕೊಳ್ಳಲಿದೆ. ಇವತ್ತೇ ಒಂದು ಪಟ್ಟಿಯನ್ನ ಹೈಕಮಾಂಡ್ ಸಿದ್ಧಪಡಿಸುತ್ತೆ ಅನ್ನೋದು ಮಾಹಿತಿ. ಅದಾದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡಲಿದೆ. ಇವತ್ತು ಸಂಜೆ ವೇಳೆಗೆ ಸಂಭಾವ್ಯ ಸಚಿವರ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಪಟ್ಟಿ ಫೈನಲ್ ಆಗ್ತಾ ಇದ್ದಂತೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಯಾಗುತ್ತೆ. ಬಹಳ ಜೋರಾದ ಪೈಪೋಟಿ ನಡೀತಾ ಇದೆ. ಅನೇಕ ಹಿರಿಯ ಶಾಸಕರು ಇದ್ದಾರೆ. ಈ ಬಾರಿ ಅವಕಾಶ ಪಡ್ಕೊಳ್ಳೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ. 3 ಪ್ರತ್ಯೇಕ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಇವತ್ತು ಪಡೆದುಕೊಳ್ಳಲಿದೆ ಅನ್ನೋ ಮಾಹಿತಿ. ಖರ್ಗೆ ಜೊತೆ ಸಭೆಗೂ ಮುನ್ನ ಸುರ್ಜೇವಾಲಾ ಜೊತೆ ಸಭೆ ನಡೆಸಿದ್ರು ಸಿಎಂ ಡಿಕೆ ಶಿವಕುಮಾರ್. ಉಸ್ತುವಾರಿ ಸುರ್ಜೇವಾಲಾ ಜೊತೆ ಅರ್ಧ ಗಂಟೆಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಸುರ್ಜೇವಾಲಾ ಜೊತೆ ಸಭೆ ನಡೆಸಿ ಕರ್ನಾಟಕ ಭವನದತ್ತ ಹೊರಟಿದ್ದಾರೆ ಡಿಕೆ. ಸುರ್ಜೇವಾಲಾ ಮನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬರೋ ಸಾಧ್ಯತೆ ಇದೆ. ಒಂದು ಅರ್ಧ ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಅವರ ಜೊತೆ ಮಾತಾಡಿದ್ದಾರೆ. ಮಾತು ಮುಗಿಸಿ ಹೊರಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಭೇಟಿಗೋಸ್ಕರ ಬರೋ ಸಾಧ್ಯತೆ ಇದೆ. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ನಾಯಕರ ಸಭೆ ಇದೆ. ಈ ಸಭೆಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಇವತ್ತೇ ರೆಡಿ ಆಗತ್ತೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಯಾಕಂದ್ರೆ ರಾಜ್ಯ ನಾಯಕರು ಇಲ್ಲಿಂದ ದೆಹಲಿ ತಲುಪಿರುವಂತಹ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತು ಬಿಕೆ ಹರಿಪ್ರಸಾದ್ ಮೂವರ ಕೈಯಲ್ಲೂ ಪ್ರತ್ಯೇಕ ಸಚಿವರ ಪಟ್ಟಿ ಇದೆಯಂತೆ. ಅದನ್ನ ಪಡೆದು ಹೈಕಮಾಂಡ್ ಸಂಭಾವ್ಯ ಸಚಿವರ ಪಟ್ಟಿಯನ್ನ ಸಿದ್ಧಪಡಿಸುತ್ತೆ. ರಾಹುಲ್ ಗಾಂಧಿಯ ಜೊತೆ ಮಾತಾಡಿದ ನಂತರ, ಚರ್ಚೆಯ ನಂತರ ಫೈನಲ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.